ಆರಾಮವಾಗಿ ಕಣ್ಮುಚ್ಚಿ ಕುಳಿತುಕೊಳ್ಳಿ. ಪುನಃ ನಾನು ಹೇಳುವವರೆಗೆ ನಿಮ್ಮ ಕಣ್ಣುಗಳು ಮುಚ್ಚಿಯೇ ಇರಲಿ. ಗುಡ್. ನಿಮ್ಮ ಶರೀರ ವಿಶ್ರಾಂತಿಯನ್ನು ಅನುಭವಿಸಲು ಬಿಡಿ. ಒಮ್ಮೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ಅದನ್ನು ಒಂದೆರಡು ಕ್ಷಣ ಹಾಗೆ ಹಿಡಿದಿಟ್ಟುಕೊಳ್ಳಿ. ಈಗ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಇದನ್ನೇ ಒಂದೆರಡು ಸಲ ಹಾಗೆ ಮುಂದುವರಿಸಿ. ಆಳವಾಗಿ ಉಸಿರು ತಗೊಳ್ಳೋದು, ಕ್ಷಣಗಳ ಕಾಲ ಹಾಗೆ ಹಿಡಿದಿಟ್ಕೊಳ್ಳೋದು, ನಿಧಾನವಾಗಿ ಉಸಿರನ್ನು ಹೊರ ಹಾಕೋದು. ಹೀಗೆ ಮಾಡಿ ಮುಂದುವರಿಸಿ. ನಿಮ್ಮ ದೇಹವೀಗ ನಿಧಾನವಾಗಿ ವಿಶ್ರಾಂತಿಗೆ ಜಾರುತ್ತಿರುವುದನ್ನು ಗಮನಿಸಿ. ಈ ವಿಶ್ರಾಂತಿ ತಲೆಯಿಂದ ಪಾದಗಳವರೆಗೆ ನಿಧಾನವಾಗಿ ಹರಡುತ್ತಿರುವಂತೆ ಭಾವಿಸುತ್ತಾ ವಿರಮಿಸಿ. ರಿಲ್ಯಾಕ್ಸ್. ನಿಮ್ಮ ಪಾದಗಳಲ್ಲಿ, ಹಿಮ್ಮಡಿಗಳಲ್ಲಿ ಹಿತವಾದ ಹಾಯಾದ ವಿಶ್ರಾಂತಿಯ ಅನುಭವವಾಗುತ್ತಿರುವಂತೆ ಭಾವಿಸುತ್ತಾ, ಹಾಯಾದ ವಿಶ್ರಾಂತಿಯು ನಿಮ್ಮ ಹಿಮ್ಮಡಿಗಳಿಂದ ಮೀನಖಂಡಗಳ ಕಡೆ ಸಂಚರಿಸುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ವಿಶ್ರಾಂತಿ ಈಗ ನಿಧಾನವಾಗಿ ಮೀನಖಂಡಗಳಿಂದ ಮಂಡಿಗಳ ಮೂಲಕ ಎರಡೂ ತೊಡೆಗಳಲ್ಲಿ ಹರಿಯುತ್ತಿದೆ ಎಂದು ಭಾವಿಸಿ. ಎರಡೂ ತೊಡೆಗಳು ಈಗ ಸಡಿಲತೆಯನ್ನು, ಆರಾಮವನ್ನು ಅನುಭವಿಸುತ್ತಿವೆ. ಹಾಗೆಯೇ ಭಾವಿಸುತ್ತಾ ವಿಶ್ರಮಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ವಿಶ್ರಾಂತಿ ಈಗ ತೊಡೆಗಳಿಂದ ಪೃಷ್ಠಗಳ ಕಡೆ ಹರಿಯುತ್ತಿದೆ. ಪೃಷ್ಠಗಳಲ್ಲಿನ ಬಿಗಿತ, ಒತ್ತಡಗಳು ಮಾಯವಾಗಿ ಅಲ್ಲಿ ಆರಾಮದ ಅನುಭವವಾಗುತ್ತಿರುವಂತೆ ಭಾವಿಸುತ್ತಾ, ಪೃಷ್ಠಗಳಿಂದ ಹರಿದ ವಿಶ್ರಾಂತಿ ಸೊಂಟದ ಸುತ್ತಲೂ ವ್ಯಾಪಿಸುತ್ತಾ ಅಲ್ಲಿ ಹಿತಭಾವನೆಯನ್ನು, ಆರಾಮವನ್ನು ಮೂಡಿಸುತ್ತಾ ಹೊಟ್ಟೆಯ ಕಡೆ ಪ್ರವಹಿಸುತ್ತಿದೆ. ಹೊಟ್ಟೆಯಲ್ಲಿನ ಬಿಗು, ಒತ್ತಡಗಳು ಮಾಯವಾಗಿ ಅಲ್ಲಿ ಸಡಿಲದ, ಆರಾಮದ ಭಾವನೆ ಮೂಡುತ್ತಿರುವಂತೆ ಅನುಭವಿಸುತ್ತಾ ವಿಶ್ರಮಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಪ್ರತಿ ಉಸಿರಾಟದಲ್ಲಿಯೂ ನಿಮ್ಮ ದೇಹ ಇನ್ನಷ್ಟು ಆಳವಾದ, ಗಾಢವಾದ ವಿಶ್ರಾಂತಿಗೆ ಜಾರುತ್ತಿದೆ ಎಂದು ಭಾವಿಸುತ್ತಾ ವಿರಮಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಆಳವಾದ, ಗಾಢವಾದ ವಿಶ್ರಾಂತಿ ಈಗ ಹೊಟ್ಟೆಯಿಂದ ಸಂಪೂರ್ಣವಾಗಿ ಬೆನ್ನಿನಲ್ಲಿ ಹರಡುತ್ತಾ ಅಲ್ಲಿ ಆರಾಮವನ್ನು, ಸಡಿಲತೆಯನ್ನು ಮೂಡಿಸುತ್ತಾ ಬೆನ್ನಿನ ಸಂಪೂರ್ಣ ಭಾಗವು ಹಿತವಾದ ವಿಶ್ರಾಂತಿಯಿಂದ ಹಾಯೆನಿಸುತ್ತಿದೆ. ಹೀಗೆ ಭಾವಿಸಿ. ಬೆನ್ನು,
ಮತ್ತು ಹೊಟ್ಟೆಯ ಭಾಗಗಳು ಈಗ ಹಿತ ವಿಶ್ರಾಂತಿಯ ಹೊದಿಕೆಯನ್ನು ಹೊದ್ದು ಮಲಗಿವೆ. ಇಂತಹ ಭಾವನೆಯನ್ನು ತಂದುಕೊಂಡು ವಿರಮಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹಿತವಾದ ಹಾಯಾದ ವಿಶ್ರಾಂತಿ ಈಗ ಬೆನ್ನಿನ ಮೂಲಕ ಭುಜಗಳ ಕಡೆ ಹರಿಯುತ್ತಿದೆ ಎಂದು ಭಾವಿಸಿ. ಭುಜಗಳಲ್ಲಿನ ಒತ್ತಡ ಭಾರಗಳೆಲ್ಲ ಕರಗಿ ಅಲ್ಲಿ ಸುಂದರವಾದ ಹಿತವಾದ ಹಾಯಾದ ಭಾವನೆಗಳು ಮೂಡುತ್ತವೆ. ಇದು ನಿಮ್ಮ ಅನುಭವಕ್ಕೆ ಬರಲಿ. ವಿರಮಿಸಿ. ಜಸ್ಟ್ ರಿಲ್ಯಾಕ್ಸ್. ಹಾಯಾದ ವಿಶ್ರಾಂತಿಯ ಧಾರೆ ಈಗ ನಿಮ್ಮ ಎದೆಯ ಭಾಗಕ್ಕೆ ಹರಿದು ಬರುತ್ತಿದೆ. ಒಮ್ಮೆ ದೀರ್ಘವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಎದೆಯಲ್ಲಿ ನಿರಾಳತೆಯನ್ನು, ಹಗುರತೆಯನ್ನು ಹಾಗೂ ಆಳ ವಿಶ್ರಾಂತಿಯನ್ನು ಅನುಭವಿಸಿ. ಭುಜಗಳಲ್ಲಿನ ವಿಶ್ರಾಂತಿ ಹಾಗೆ ಎರಡೂ ತೋಳುಗಳ ಮೂಲಕ ಮೊಣಕೈಗಳಿಂದ ಹಸ್ತದ ಬೆರಳುಗಳ ತುದಿಯವರೆಗೆ ಹರಿಯುತ್ತಿರುವಂತೆ ಭಾವಿಸುತ್ತಾ ನಿಮ್ಮ ಭುಜಗಳು, ತೋಳುಗಳು, ಕೈಗಳು, ಹಸ್ತಗಳು ಹಾಗೂ ಬೆರಳುಗಳಲ್ಲಿನ ಬಿಗಿತ, ಒತ್ತಡಗಳು ಮಾಯವಾಗಿ ಅಲ್ಲಿ ಶಾಂತಿ, ಸಮಾಧಾನ, ಹಿತ ಭಾವನೆಗಳು ಮೂಡುತ್ತಿರುವ ಹಾಗೆ ಭಾವಿಸಿ. ವಿರಮಿಸಿ. ರಿಲ್ಯಾಕ್ಸ್. ಭುಜಗಳಿಂದ ವಿಶ್ರಾಂತಿ ಈಗ ಕುತ್ತಿಗೆ, ಕಂಠದ ಮೂಲಕ ನಿಮ್ಮ ದವಡೆಗಳ ಕಡೆ ಹರಿಯುತ್ತಿದೆ. ಹೀಗೆ ಭಾವಿಸುತ್ತಾ ಕುತ್ತಿಗೆ, ಕಂಠಗಳಲ್ಲಿ ಸಡಿಲತೆಯನ್ನು, ಆರಾಮವನ್ನು ಅನುಭವಿಸಿ. ದವಡೆಗಳಲ್ಲಿನ ಬಿಗು, ಒತ್ತಡಗಳು ಮಾಯವಾಗಿ ನಿಮ್ಮ ಗಲ್ಲ, ದವಡೆಗಳು ನಿರಾಳತೆಯನ್ನು, ಹಗುರತೆಯನ್ನು, ವಿಶ್ರಾಂತಿಯನ್ನು ಅನುಭವಿಸುತ್ತಿವೆ ಎಂದು ಭಾವಿಸುತ್ತಾ ವಿರಮಿಸಿ. ರಿಲ್ಯಾಕ್ಸ್. ವಿಶ್ರಾಂತಿ ಈಗ ದವಡೆಗಳಿಂದ ಕಣತಲೆಯ ಮೂಲಕ ಹಣೆಯ ಭಾಗದಲ್ಲಿನ ಬಿಗು, ಒತ್ತಡಗಳನ್ನು ನಿವಾರಿಸುತ್ತಾ ಎರಡೂ ಕಣ್ಣುಗಳಲ್ಲಿ ತಂಪಾದ, ಹಿತವಾದ, ಹಾಯಾದ ವಿಶ್ರಾಂತಿಯ ಭಾವನೆಗಳನ್ನು ಮೂಡಿಸುತ್ತಿರುವಂತೆ ಭಾವಿಸುತ್ತಾ, ಅನುಭವಿಸುತ್ತಾ ವಿಶ್ರಮಿಸಿರಿ. ರಿಲ್ಯಾಕ್ಸ್. ಈ ತಂಪಾದ ಆಳವಾದ ವಿಶ್ರಾಂತಿ ಈಗ ನಿಮ್ಮ ಕಣ್ಣುಗಳಿಂದ ಕಣತಲೆಯ ಮೂಲಕ ಕಿವಿಗಳಲ್ಲಿ ಹರಡುತ್ತಿದೆ ಎಂದು ಭಾವಿಸಿ. ನಿಮ್ಮ ಮೂಗು, ಕೆನ್ನೆ, ಕಿವಿಗಳೆರಡೂ ಆಳವಾದ ವಿಶ್ರಾಂತಿಯನ್ನು, ಆರಾಮವನ್ನು ಅನುಭವಿಸುತ್ತಿರುವ ಹಾಗೆ ಭಾವಿಸುತ್ತಾ ವಿರಮಿಸಿ. ವಿಶ್ರಮಿಸಿ. ರಿಲ್ಯಾಕ್ಸ್. ಈ ಸುಂದರವಾದ ವಿಶ್ರಾಂತಿಯ ಧಾರೆ ನಿಮ್ಮ ಕಿವಿಗಳಿಂದ ಮೆದುಳಿನ ಎರಡೂ ಬದಿಗಳಲ್ಲಿ ಹರಿಯುತ್ತಾ ಎಡಬಲ ಮೆದುಳುಗಳಲ್ಲಿನ ಎಲ್ಲ ನರಕೋಶಗಳು ಹಾಯಾದ, ಹಿತವಾದ
ವಿಶ್ರಾಂತಿಯ ಧಾರೆಯನ್ನು ಅನುಭವಿಸುತ್ತಿರುವ ಹಾಗೆ ಕಲ್ಪಿಸಿಕೊಂಡು ಹಾಗೆ ಭಾವಿಸುತ್ತಾ ವಿರಮಿಸಿ, ವಿಶ್ರಮಿಸಿ. ಸಂಪೂರ್ಣ ತಲೆಬುರುಡಿಯಲ್ಲಿ ವಿಶ್ರಾಂತಿ ಈಗ ವ್ಯಾಪಿಸುತ್ತಾ ಕುತ್ತಿಗೆಯಿಂದ ತಲೆಯವರೆಗೆ ಹಾಯಾದ ಹಿತಭಾವನೆಯನ್ನು ಮೂಡಿಸುತ್ತಿರುವ ಹಾಗೆ ಭಾವಿಸುತ್ತಾ ಅನುಭವಿಸುತ್ತಾ ವಿಶ್ರಮಿಸಿರಿ, ವಿರಮಿಸಿ, ರಿಲ್ಯಾಕ್ಸ್. ಇನ್ನೂ ಆಳವಾದ ವಿಶ್ರಾಂತಿಯನ್ನು ತಲುಪಲು ನಾನೀಗ ಸಂಖ್ಯೆ 5ರಿಂದ 1ರವರೆಗೆ ಲೆಕ್ಕ ಮಾಡುತ್ತೇನೆ. ಸಂಖ್ಯೆ 1ರಲ್ಲಿ ನೀವು ಇನ್ನೂ ಆಳವಾದ, ಇನ್ನೂ ಗಾಢವಾದ ವಿಶ್ರಾಂತಿಗೆ ಜಾರುತ್ತಿದ್ದೀರಿ ಎಂಬ ಭಾವನೆಯನ್ನು ಮನದಲ್ಲಿ ತಂದುಕೊಳ್ಳಿ. 5 ಆಳವಾದ ವಿಶ್ರಾಂತಿಯೆಡೆಗೆ ನೀವು ಜಾರುತ್ತಿದ್ದೀರಿ. 4 ಗಾಢವಾದ ವಿಶ್ರಾಂತಿಯೆಡೆಗೆ. 3 ಇನ್ನೂ ಆಳವಾದ. 2 ಇನ್ನೂ ಗಾಢ ವಿಶ್ರಾಂತಿಯೆಡೆಗೆ. 1 ಸಂಪೂರ್ಣ ವಿಶ್ರಾಂತಿಯಲ್ಲಿದ್ದೀರಿ. ಈ ಅನುಭವ ನಿಮಗಾಗಲಿ. ವಿರಮಿಸಿ, ರಿಲ್ಯಾಕ್ಸ್. ಹೊರಗಿನ ಯಾವುದೇ ಶಬ್ದಗಳು ಕೂಡ ನಿಮ್ಮನ್ನು ಇನ್ನಷ್ಟು ಆಳ ವಿಶ್ರಾಂತಿಗೆ ತಲುಪಿಸಲು ಸಹಾಯಕಾರಿಯಾಗಿವೆ ಎಂದು ನಿಮ್ಮಷ್ಟಕ್ಕೆ ನೀವು ಭಾವಿಸುತ್ತಾ ವಿರಮಿಸಿ, ರಿಲ್ಯಾಕ್ಸ್. ಮತ್ತೆ ನಾನೀಗ 3ರಿಂದ 1ರವರೆಗೆ ಎಣಿಸುತ್ತೇನೆ. ಈ ಬಾರಿ ಒಂದೊಂದು ಸಂಖ್ಯೆಯಲ್ಲಿಯೂ ಮೊದಲಿಗಿಂತ 2 ಪಟ್ಟು ಗಾಢವಾದ ವಿಶ್ರಾಂತಿಗೆ ಜಾರುತ್ತಿದ್ದೀರಿ ಎಂದು ಭಾವಿಸಿ. 3 ಇನ್ನೂ ಆಳವಾದ. 2 ಇನ್ನೂ ಗಾಢವಾದ. 1 ಆಳವಾದ ಗಾಢವಾದ ವಿಶ್ರಾಂತಿಯಲ್ಲಿ ವಿಹರಿಸುತ್ತಿದ್ದೀರಿ ಎಂಬ ಅರಿವಾಗಲಿ ನಿಮಗೆ. ಈ ಸ್ಥಿತಿಯಲ್ಲಿ ನಿಮ್ಮ ದೇಹದ ಕಣಕಣಗಳು, ನರನಾಡಿಗಳು, ಎಲ್ಲ ಮಾಂಸಖಂಡಗಳು ಸಹ ಆಳ ವಿಶ್ರಾಂತಿಯನ್ನು, ದಿವ್ಯ ಚೈತನ್ಯವನ್ನು ಪಡೆಯುತ್ತಿವೆ ಎಂದು ಭಾವಿಸುತ್ತಾ ಅನುಭವಿಸುತ್ತಾ ವಿರಮಿಸಿ, ರಿಲ್ಯಾಕ್ಸ್. ನೀವೀಗ ತುಂಬಾ ಆಳವಾದ ವಿಶ್ರಾಂತ ನಿದ್ರೆಯಲ್ಲಿದ್ದೀರಿ. ನಾನು ಈಗ ಏನೇನು ಹೇಳುತ್ತೇನೆ ಅದೆಲ್ಲದರ ಪ್ರಭಾವ ನಿಮ್ಮ ಮೇಲೆ ಆಗುತ್ತಲಿದೆ. ಹೌದು, ಅದು ಆಗುತ್ತದೆ. ನಾನು ಹೇಳುವ ಎಲ್ಲ ಸಕಾರಾತ್ಮಕ ಸೂಚನೆಗಳನ್ನು ನಿಮ್ಮ ಒಳಮನಸ್ಸು ಸ್ಪಷ್ಟವಾಗಿ ಗ್ರಹಿಸುತ್ತದೆ, ಸ್ವೀಕರಿಸುತ್ತದೆ, ಅನುಭವಿಸುತ್ತದೆ, ಹಿಡಿದಿಟ್ಟುಕೊಳ್ಳುತ್ತದೆ. ಹೀಗೆ ಗ್ರಹಿಸಿ ಅನುಭವಗಳ ಯಶಸ್ಸುಗಳ ರಸದೌತಣವನ್ನು ನಿಮ್ಮ ಬಾಹ್ಯ ಮನ ಅನುಭವಿಸಲಿದೆ. ಹೌದು, ನಾನು ಹೇಳಿದಂತೆ ನಿಮ್ಮ ಬದುಕಲ್ಲಿ ಎಲ್ಲವೂ ಘಟಿಸಲಿದೆ. ಅದರ ಪ್ರತಿಯೊಂದು ಅನುಭೂತಿಯನ್ನು, ಯಶಸ್ಸನ್ನು, ಫಲಿತಾಂಶವನ್ನು ನೀವು ಹೊಂದುತ್ತಿದ್ದೀರಿ. ಸ್ವೀಕರಿಸಿ, ಭಾವಿಸಿ. ಈಗ ನೀವು ಆಳವಾಗಿ ನಿದ್ರಿಸಿ, ಆಳವಾಗಿ, ಇನ್ನೂ ಆಳವಾಗಿ ವಿರಮಿಸಿ. ಈ ಪ್ರಶಾಂತ ಮನದಲ್ಲಿ ಮತ್ತೊಮ್ಮೆ ನಾನು 3ರಿಂದ 1ರವರೆಗೆ ಎಣಿಸುತ್ತೇನೆ. ಈ ಬಾರಿ ಸಂಖ್ಯೆ 1 ತಲುಪಿದಾಗ ನಿಮ್ಮ ಕಲ್ಪನಾ ದೃಷ್ಟಿಯಲ್ಲಿ
ನೀವೊಂದು ಸುಂದರವಾದ ದಟ್ಟ ಹಸಿರಿನಿಂದ ಕೂಡಿರುವ ಉದ್ಯಾನವನದ ಮಧ್ಯದಲ್ಲಿರುವಂತೆ ನಿಮ್ಮನ್ನು ನೀವು ಕಲ್ಪಿಸಿಕೊಳ್ಳಿ. ಸಂಖ್ಯೆ 3, ನಿಮ್ಮ ಮನದಲ್ಲಿ, ಮನಸ್ಸಿನ ಕಣ್ಣಲ್ಲಿ ಉದ್ಯಾನವನ ಮೂಡುತ್ತಿದೆ, ಗೋಚರಿಸುತ್ತಿದೆ. ಸಂಖ್ಯೆ 2, ಹಸಿರಾದ ಉದ್ಯಾನವನವದು ಸ್ಪಷ್ಟವಾಗಿ ನಿಮ್ಮ ಮನಸ್ಸಿನ ಕಣ್ಣಿಗೆ ಗೋಚರಿಸುತ್ತಿದೆ ಈಗ. ಸಂಖ್ಯೆ 1, ನೀವೀಗ ದಟ್ಟ ಹಸುರಿನ ಉದ್ಯಾನವನದ ಮಧ್ಯಭಾಗದಲ್ಲಿದ್ದೀರಿ. ಅದೊಂದು ವಸಂತ ಋತುವಿನ ಕಾಲ. ಅಲ್ಲೀಗ ಪ್ರಾತಃ ಸಮಯ. ಸೂರ್ಯನ ಉದಯದೊಂದಿಗೆ ಹಕ್ಕಿಗಳ ಚಿಲಿಪಿಲಿನಾದ ಕೇಳಿ ಬರುತ್ತಿದೆ. ಅದನ್ನೆಲ್ಲ ನೀವು ಕೇಳಿಸಿಕೊಳ್ಳುತ್ತಿದ್ದೀರಿ. ಹಸಿರು ಹುಲ್ಲು ಹಾಸಿನ ಮೇಲೆ ಬರಿಗಾಲಲ್ಲಿ ನಡೆಯುತ್ತಾ ಗಿಡಮರಗಳ ಹೂಗಳ ಸೊಬಗನ್ನು ಸವಿಯುತ್ತಾ ನಡೆಯುತ್ತಿದ್ದೀರಿ. ಅಲ್ಲೀಗ ಆಹ್ಲಾದಕರವಾದ ವಾತಾವರಣವಿದೆ. ಹಿತವಾದ ಹವೆ ನಿಮ್ಮ ಮೈ ಮನಗಳಿಗೆ ತಾಗಿ ನಿಮ್ಮ ಶರೀರ ಮನಸ್ಸುಗಳನ್ನು ಪುಳಕಿತಗೊಳಿಸುತ್ತಿದೆ. ಜೊತೆಗೆ ಅಲ್ಲಿರುವ ಹೂಬಳ್ಳಿಗಳ ಸುವಾಸನೆ ನಿಮ್ಮ ಮೈ ಮನಗಳನ್ನು ಅರಳಿಸುತ್ತಿದೆ. ಅಲ್ಲಿರುವ ಉದ್ಯಾನವನ ತುಂಬಾ ವಿಸ್ತಾರವಾಗಿದೆ. ಎಲ್ಲಿ ನೋಡಿದರೂ ಎತ್ತರದ ಮರಗಳ ಸಾಲು, ಹೂಗಳನ್ನು ಹೊದ್ದು ನಿಂತ ಮರಗಳ ಸಾಲು ಸಾಲು, ಅಲ್ಲಲ್ಲಿ ಕಾರಂಜಿಗಳು, ಪಕ್ಷಿಗಳ ಕಲರವ. ಈ ಎಲ್ಲ ದೃಶ್ಯ ಶಬ್ದಗಳು ನಿಮ್ಮ ಮೈ ಮನಗಳನ್ನು ಉಲ್ಲಾಸಿತಗೊಳಿಸುತ್ತಿವೆ. ಉದ್ಯಾನವನದ ಮಧ್ಯದಲ್ಲಿ ಇರುವ ಕಾಲುದಾರಿಯಲ್ಲಿ ನೀವು ನಡೆಯುತ್ತಾ ಸಾಗುತ್ತಿದ್ದೀರಿ. ನಿಮ್ಮ ಎರಡೂ ಬದಿಗಳಲ್ಲಿ ಕಿತ್ತಳೆ ಹಣ್ಣಿನ ಮರಗಳಿವೆ. ಕಿತ್ತಳೆ ಮರಗಳ ತುಂಬ ರಸಭರಿತ ಕಿತ್ತಳೆ ಹಣ್ಣುಗಳು ಮೀರಿ ಮೀರಿ ಮಿಂಚುತ್ತಿವೆ. ಕೆಲವು ಹಣ್ಣುಗಳು ಪಕ್ವಗೊಂಡು ಮರದಿಂದ ಉದುರಿ ಬಿದ್ದಿವೆ. ಅವುಗಳ ಘಮ್ ಎನ್ನುವ ವಾಸನೆ ನಿಮ್ಮ ಮೂಗಿಗೆ ಬಡಿಯುತ್ತಿದೆ. ನೀವೀಗ ಒಂದು ಮರದ ಹತ್ತಿರ ಹೋಗಿ ಕಿತ್ತಳೆ ಮರದಿಂದ ಒಂದು ಹಣ್ಣನ್ನು ಕಿತ್ತುಕೊಳ್ಳುತ್ತಿದ್ದೀರಿ. ಹಣ್ಣಿನ ಸಿಪ್ಪೆಯನ್ನು ಬಿಡಿಸಿ ತಿನ್ನುತ್ತಿದ್ದೀರಿ. ಹಣ್ಣು ತುಂಬಾ ರಸಭರಿತವಾಗಿ ಸ್ವಾದಮಯವಾಗಿದ್ದು ಅದರ ರಸವೆಲ್ಲ ನಿಮ್ಮ ಬಾಯಲ್ಲಿ ಹರಡಿದೆ. ಅದು ಬಾಯಿಂದ ಗಂಟಲಿಗೆ ಹೋಗುತ್ತಿದೆ. ಗಂಟಲಲ್ಲಿ ತಂಪಾದ ಅನುಭವ. ಅಲ್ಲಿಂದ ಅದು ನಿಮ್ಮ ಹೊಟ್ಟೆಗೆ ಸೇರಿ ಮೈ ಮನಗಳನ್ನು ತೃಪ್ತಿಗೊಳಿಸುತ್ತಿದೆ. ನೀವು ಮತ್ತೆ ಮುಂದೆ ನಡೆಯುತ್ತಾ ಸಾಗುತ್ತಿದ್ದೀರಿ. ನಡೆಯುತ್ತಾ ನಡೆಯುತ್ತಾ ನೀವು ಬಂದು ತಲುಪಿದ ಜಾಗ ನಿಂಬೆ ಹಣ್ಣಿನ ತೋಟ. ಇಲ್ಲಿಯೂ ನಿಮ್ಮ ಎರಡೂ ಬದಿಗಳಲ್ಲಿ ನಿಂಬೆ ಗಿಡಗಳ ಸಾಲು ಇದೆ. ಗಿಡಗಳಲ್ಲಿ ಹಳದಿ ಬಣ್ಣದ ನಿಂಬೆ ಹಣ್ಣುಗಳು ನಳನಳಿಸುತ್ತಿವೆ. ಅಲ್ಲೀಗ ಬೆಳಗಿನ ಸೂರ್ಯನ ಕಿರಣಗಳ ಧಾರೆ ನಿಂಬೆ ಹಣ್ಣುಗಳ ಮೇಲೆ ಬಿದ್ದು ಆ ಹಣ್ಣುಗಳು ಫಳಫಳ ಹೊಳೆಯುತ್ತಿರುವುದು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ನೀವೀಗ ಒಂದು ಗಿಡದ ಬಳಿಗೆ ಹೋಗಿ ಹಣ್ಣನ್ನು ಕಿತ್ತುಕೊಳ್ಳುತ್ತಿದ್ದೀರಿ. ನಿಂಬೆ ಹಣ್ಣು ಪೂರ್ತಿ ಹಳದಿ ಬಣ್ಣದಿಂದ ಕೂಡಿದೆ. ಅದರ ಮೇಲ್ಭಾಗ ಮೃದುವಾಗಿದ್ದು ನಿಮ್ಮ ಕೈಗಳಿಗೆ ಹಿತಸ್ಪರ್ಶವನ್ನು ನೀಡುತ್ತಿದೆ. ನಿಂಬೆ ಹಣ್ಣನ್ನು ತಿನ್ನುವ ಆಸೆಯಿಂದ
ನೀವು ನಿಮ್ಮ ಜೋಬಿಂದ ಸಣ್ಣ ಚಾಕುವೊಂದನ್ನು ಹೊರತೆಗೆದು ಅದನ್ನು 2 ಹೋಳಾಗಿಸಿದಿರಿ. ಈಗ ಒಂದು ಹೋಳು ನಿಮ್ಮ ಕೈಯಲ್ಲಿದೆ. ನಿಮ್ಮ ಕೈಯಲ್ಲಿನ ಹೋಳನ್ನು ಹಿಡಿದು ನಿಮ್ಮ ನಾಲಿಗೆಯನ್ನು ಹೊರಚಾಚಿ 3-4 ನಿಂಬೆ ರಸದ ಹನಿಗಳನ್ನು ನಿಮ್ಮ ನಾಲಿಗೆ ಮೇಲೆ ಹಿಂಡಿದಿರಿ. ನಿಂಬೆ ಹಣ್ಣಿನ ಹುಳಿರಸ ನಿಮ್ಮ ಬಾಯಲ್ಲಿ ಜೊಲ್ಲು ರಸವನ್ನು ಸುರಿಸುವಂತೆ ಮಾಡಿತು. ಬಾಯಲ್ಲಿ ಊರಿದ ರಸವನ್ನು ನೀವು ನುಂಗಿದಿರಿ. ನುಂಗಿ. ವಾಹ್, ಅದೊಂದು ರೀತಿಯ ಪುಳಕದ ಅನುಭವವನ್ನು ನೀಡುತ್ತಿದೆ. ಹಾಗೆಯೇ ಮುಂದೆ ಸಾಗುತ್ತಿದ್ದೀರಿ. ದಾರಿಯಲ್ಲಿ ನಿಂಬೆ ವಾಸನೆ ನಿಮ್ಮ ಹಿಂದೆ ಬೆಂಬತ್ತಿ ಬರುತ್ತಿದೆ. ಅಲ್ಲೊಂದು ಕಡೆ ಅಮೃತ ಶಿಲೆಯ ಹಾಸುಗಲ್ಲಿನ ಮೆಟ್ಟಲುಗಳು ನಿಮ್ಮ ಕಣ್ಣಿಗೆ ಗೋಚರಿಸುತ್ತಿವೆ. ನೀವು ಅದರೆಡೆಗೆ ಸಾಗಿದ್ದೀರಿ. ಸನಿಹಕ್ಕೆ ಬಂದಿದ್ದೀರಿ. ಸ್ಪಷ್ಟವಾಗಿ ನೋಡುತ್ತಿದ್ದೀರಿ. ಶುಭ್ರ ಶ್ವೇತವರ್ಣದ ಮೆಟ್ಟಲುಗಳ ಮೇಲೆ ನೀವೀಗ ನಿಂತಿದ್ದೀರಿ. ಆ ಮೆಟ್ಟಲುಗಳ ಮೇಲಿಂದ ನಿಧಾನವಾಗಿ ನೀವು ಇಳಿಯಲು ಪ್ರಾರಂಭಿಸಿದ್ದೀರಿ. ಒಂದೊಂದೇ ಮೆಟ್ಟಲು ಇಳಿಯುತ್ತಿರುವಂತೆ ನಿಮ್ಮ ಮನಸ್ಸು ಇನ್ನಷ್ಟು ಪ್ರಶಾಂತಗೊಳ್ಳುತ್ತಾ ಹೋಗುತ್ತಿದೆ. ನೀವು ಹೆಚ್ಚು ನಿರಾಳವಾಗುತ್ತಿದ್ದೀರಿ. ಇಳಿದಂತೆಲ್ಲ ನೀವು ಕೊನೆಯ ಮೆಟ್ಟಿಲು ಇಳಿಯುತ್ತಿರುವಂತೆ ನಿಮಗೆ ಅತ್ಯಂತ ಆರಾಮದಾಯಕವಾದ ನಿರಾಳತೆಯ ಅನುಭವ ಮೂಡುತ್ತಿದೆ ಮನದಲ್ಲಿ. ವಿರಮಿಸಿ. ಹಾಗೆ ಮೆಟ್ಟಲಿಳಿದು ಉದ್ಯಾನವನದ ಹಾದಿಯಲ್ಲಿ ಸಾಗುತ್ತಾ ನೀವೀಗ ಒಂದು ಸುಂದರವಾದ ಈಜುಕೊಳದ ಮುಂದೆ ನಿಂತಿದ್ದೀರಿ. ಈಜುಕೊಳದಲ್ಲಿ ಸ್ಫಟಿಕದಷ್ಟು ಸ್ಪಷ್ಟ ತಿಳಿ ನೀರು ತುಂಬಿದೆ. ನಿಮ್ಮ ಮುಂದಿರುವ ಆ ನೀರಿನ ಕೊಳದಲ್ಲಿ ಗುಲಾಬಿ ಹೂಗಳನ್ನು ಹರಡಲಾಗಿದೆ. ಈಗಲ್ಲಿ ಸಮಯ 12 ಆಗಿದೆ, ಮಧ್ಯಾಹ್ನ. ಬಿಸಿಲಿನ ಝಳ ತುಸು ಹೆಚ್ಚಾಗಿ ಮತ್ತು ನಿಮ್ಮ ಅಲ್ಲಿನ ಪ್ರಯಾಣದಿಂದ ಉಂಟಾದ ಆಯಾಸವನ್ನು ಪರಿಹರಿಸಿಕೊಳ್ಳಲು ನೀವು ನೀರಿಗಿಳಿದಿದ್ದೀರಿ. ಅಷ್ಟೇನೂ ಆಳವಿಲ್ಲದ ನಿರ್ಜನ ಪ್ರದೇಶದ ಆ ತಿಳಿನೀರ ಕೊಳದಲ್ಲಿ ನೀವೊಬ್ಬರೇ ಜಲಕ್ರೀಡೆಯ ಸುಖಾನುಭವವನ್ನು ಅನುಭವಿಸುತ್ತಿದ್ದೀರಿ. ಅನುಭವಿಸಿ. ನೀರಿನ ತಂಪು, ಗುಲಾಬಿಯ ಕಂಪು ನಿಮ್ಮ ಮೈ ಮನಗಳನ್ನು ಅರಳಿಸಿ ನಿಮಗೆ ಸ್ವರ್ಗ ಸುಖದ ಅನುಭವವಾಗುತ್ತಿದೆ. ಕೊಳದಲ್ಲಿನ ನೀರು ದಿವ್ಯ ಔಷಧೀಯ ಗುಣಗಳಿಂದ ಕೂಡಿದ್ದು ನಿಮ್ಮ ಮೈಮನಗಳಲ್ಲಿ ಅಂತರ್ಗತವಾಗಿದ್ದ ಎಲ್ಲ ನಂಜಿನ ಅಂಶಗಳನ್ನು, ವಿಷಕಾರಕ ಅಂಶಗಳನ್ನು ನಿಮ್ಮ ದೇಹದಿಂದ ಹೊರತೆಗೆದು ನಿಮ್ಮ ದೇಹಕ್ಕೆ ಹೊಸ ಹುರುಪಿನ ಆರೋಗ್ಯದ ಸಿಂಚನ ನೀಡಿದೆ. ಅದು ನಿಮ್ಮದೇ ಸ್ವರ್ಗಲೋಕ. ನೀವೊಬ್ಬರೇ ಅಲ್ಲಿರುವಿರಿ. ಅವರ್ಣನೀಯ ಅನುಭವವಿದು. ಅನುಭವಿಸಿ, ವಿರಮಿಸಿ, ವಿಶ್ರಮಿಸಿ. ಈ ಆಳಗಾಢ ವಿಶ್ರಾಂತಿಯ ಸ್ನಾನದಲ್ಲಿ ಮಿಂದ ನಿಮ್ಮ ಶರೀರದ ಸಮಸ್ತ ಭಾಗಗಳು ಮೃದುಲತೆಯನ್ನು, ಸಡಿಲತೆಯನ್ನು, ಆರೋಗ್ಯವನ್ನು, ಕಾಂತಿಯನ್ನು ಹಾಗೂ ಅಪರಿಮಿತ ಆನಂದವನ್ನು ಅನುಭವಿಸುತ್ತಿವೆ ಎಂದು ಭಾವಿಸುತ್ತಾ ವಿರಮಿಸಿ. ಜಸ್ಟ್ ರಿಲ್ಯಾಕ್ಸ್.
ಕೊಳದ ಸ್ನಾನದಿಂದ ಹೊರಬಂದು ಬಟ್ಟೆ ಧರಿಸಿದ ನಿಮ್ಮ ದೇಹ ಸ್ವಲ್ಪ ಕಾಲ ಮಲಗಿ ವಿರಮಿಸುವ ಇಚ್ಛೆ ಹೊಂದಿದೆ. ಅಲ್ಲೀಗ ಸಮಯ ಮಧ್ಯಾಹ್ನ 1 ಗಂಟೆ. ಮೇಲೆ ಶುಭ್ರ ನೀಲಾಕಾಶ, ಬೆಚ್ಚನೆಯ ಬಿಸಿಲು. ಸ್ವಲ್ಪ ದೂರದಲ್ಲಿ ಗಾಢ ನೆರಳಿನಿಂದ ಕೂಡಿದ ಮರವಿದೆ. ಮರದಡಿಯಲ್ಲಿ ಹುಲ್ಲು ಹಾಸಿದೆ. ನೀವೀಗ ಹುಲ್ಲು ಹಾಸಿನ ಮೇಲೆ ಹಾಯಾಗಿ ಮೈಚೆಲ್ಲಿ ಮಲಗಿದ್ದೀರಿ. ಒಂದು ರೀತಿಯ ಮಂಪರು. ಈ ಮಂಪರು ಇಡೀ ದೇಹವನ್ನೇ ಆವರಿಸುತ್ತಿದೆ. ಹೌದು, ಇಡೀ ದೇಹವನ್ನು ಆವರಿಸುತ್ತಿದೆ. ಆಳವಾಗಿ, ಇನ್ನೂ ಆಳವಾಗಿ ಆವರಿಸುತ್ತಿದೆ. ನೀವು ಈಗ ಆಳವಾದ, ತುಂಬಾ ಆಳವಾದ ಗಾಢ ನಿದ್ರೆಯಲ್ಲಿದ್ದೀರಿ. ನಿದ್ರೆಯಲ್ಲಿದ್ದರೂ ನಾನೇನೇನು ಹೇಳುತ್ತಿದ್ದೇನೆ ಇದೆಲ್ಲ ನಿಮ್ಮ ಮೇಲೆ ಪ್ರಭಾವ ಆಗುತ್ತಲಿದೆ. ಹೌದು, ಅದು ಆಗುತ್ತಲೇ ಇರುತ್ತದೆ. ಹೌದು, ನಾನು ಹೇಳಿದಂತೆಯೇ ಎಲ್ಲವೂ ಆಗುತ್ತಲಿರುತ್ತದೆ. ಗಾಢ ವಿಶ್ರಾಂತಿಯಲ್ಲಿನ ಈ ಸ್ಥಿತಿಯಲ್ಲಿ ನಿಮ್ಮ ಹೃದಯ ಬಡಿತ ಲಯಬದ್ಧವಾಗಿದೆ. ನಿಮ್ಮ ಉಸಿರಾಟಗಳು ಸಹಜತೆಯಿಂದ ಕೂಡಿವೆ. ದೇಹದೊಳಗಿನ ಸಮಸ್ತ ಗ್ರಂಥಿಗಳು, ಕರಳು, ಯಕೃತ್ತು, ಗುಂಡಿಗೆ, ಮೂತ್ರಪಿಂಡಗಳು ಹಾಗೂ ಇನ್ನಿತರೆ ಮುಖ್ಯ ಅಂಗಾಂಗಗಳು ವಿಶ್ರಾಂತಿಯಿಂದ, ಆರೋಗ್ಯದಿಂದ, ಚೈತನ್ಯದಿಂದ ಆರಾಮದ ಅನುಭವವನ್ನು ಪಡೆಯುತ್ತಿವೆ. ಅನುಭವಿಸಿ. ನಿಮ್ಮ ಚರ್ಮ ಕಾಂತಿಯಿಂದ ಕಂಗೊಳಿಸುತ್ತಿದೆ. ದೇಹದ ಸಮಸ್ತ ಅಣುಗಳು ದಿವ್ಯ ತೇಜಸ್ಸಿನಿಂದ ನಕ್ಷತ್ರದಂತೆ ಹೊಳೆಯುತ್ತಿವೆ. ಈ ಸುಖದ ಭಾವನೆಯನ್ನು ಹಾಗೆಯೇ ಸ್ವಲ್ಪ ಕಾಲ ಅನುಭವಿಸುತ್ತಾ ವಿರಮಿಸಿ. ವಿಶ್ರಮಿಸಿರಿ. ರಿಲ್ಯಾಕ್ಸ್. ನಾವೀಗ ಈ ದಿವ್ಯ ಮನೋಯಾನ ಹಾಗೂ ವಿಶ್ರಾಂತಿ ಮನಗಳಿಂದ ಜಾಗೃತ ದೇಹ ಮನಸ್ಥಿತಿಗೆ ಹಿಂದಿರುಗೋಣ. ಸ್ವಲ್ಪ ಸಮಯದಲ್ಲೇ ನಾನು 1 ರಿಂದ 5 ಎಣಿಸುತ್ತೇನೆ. ಸಂಖ್ಯೆ 5 ತಲುಪಿದಾಗ ನೀವು ಸಂಪೂರ್ಣ ಎಚ್ಚರದ ಜಾಗೃತ ಮನಸ್ಥಿತಿಗೆ ಆರೋಗ್ಯಪೂರ್ಣವಾಗಿ ಮರಳುತ್ತಿದ್ದೀರಿ. ಎಚ್ಚರಗೊಂಡಾಗ ನಿಮ್ಮಲ್ಲಿ ಇನ್ನಷ್ಟು ನಿರಾಳತೆ, ಹಗುರತೆ, ಆನಂದದ ಭಾವನೆಗಳ ಅರಿವಾಗಲಿದೆ. ನಿಮ್ಮ ದೇಹ, ಮನಸ್ಸು, ಚಿತ್ತ, ಬುದ್ಧಿ, ಭಾವನೆಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುತ್ತಿದ್ದೀರಿ. ಸಂಖ್ಯೆ 1. ನಿಮ್ಮ ದೇಹದ ಕಣಕಣಗಳಲ್ಲಿ ಈಗ ವಿಶ್ರಾಂತಿ ತುಂಬಿದೆ. ಸಂಖ್ಯೆ 2. ನಿಧಾನವಾಗಿ ನೀವು ನಿಮ್ಮ ಹೊರ ಮನಸ್ಸಿನ ಕಡೆ ಮರಳುತ್ತಿದ್ದೀರಿ. ಸಂಖ್ಯೆ 3. ಹೆಚ್ಚು ಹೆಚ್ಚು ಉಲ್ಲಾಸದ, ಉತ್ಸಾಹದ ಭಾವನೆಗಳಿಂದ ಹೊರಬರುತ್ತಿದ್ದೀರಿ. ಸಂಖ್ಯೆ 4. ನಿಮ್ಮ ದೇಹ, ಮನಸ್ಸುಗಳು ಅತ್ಯಂತ ಹಗುರ ಹಾಗೂ ಅರಿವಿನ ಭಾವನೆಗಳಿಂದ ಕೂಡಿವೆ.
ಒಮ್ಮೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ಸಂಖ್ಯೆ 5. ನಿಮ್ಮ ಎರಡೂ ಹಸ್ತಗಳನ್ನು ಪರಸ್ಪರ ಉಜ್ಜಿ ಹಸ್ತಗಳಿಂದ ಹೊರಹೊಮ್ಮಿದ ಶಾಖದಿಂದ ನಿಮ್ಮ ಕಣ್ಣುಗಳನ್ನು ಹಾಗೂ ಮುಖವನ್ನು ಸ್ಪರ್ಶಿಸುತ್ತಾ ನಿಧಾನವಾಗಿ ಪ್ರಫುಲ್ಲಿತರಾಗಿ ಕಣ್ಣುಗಳನ್ನು ತೆರೆದು ಎಚ್ಚರಗೊಳ್ಳಿ. ಗಾಡ್ ಬ್ಲೆಸ್ ಯು.